ಕರ್ತನಲ್ಲಿ ಪ್ರಿಯವಾದವರೇ, ಯೇಸು ಕ್ರಿಸ್ತನ ಉನ್ನತವಾದ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸುತ್ತೇನೆ. ಈ ದಿನದ ದೇವರ ವಾಕ್ಯದ ಭಾಗ ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 5ನೇ ವಚನ. ನಮಗೆ ಕೊಟ್ಟಿರುವ ಪವಿತ್ರಾತ್ಮನ ಮೂಲಕ ದೇವರ ಪ್ರೀತಿಯ ರಸವು ನಮ್ಮ ಹೃದಯಗಳಲ್ಲಿ ಧಾರಾಳವಾಗಿ ಸುರಿಸಲ್ಪಟ್ಟಿದೆ. ಪ್ರಿಯರೇ, ನಮ್ಮ ಸ್ನೇಹಿತರನ್ನು ಪ್ರೀತಿಸುವುದು ಸುಲಭ. ನಮ್ಮನ್ನು ಪ್ರೀತಿಸುವವರಿಗೆ ಒಳ್ಳೆಯದನ್ನು ಮಾಡುವುದು ಸುಲಭ. ಆದರೆ ಶತ್ರುಗಳನ್ನು ಪ್ರೀತಿಸುವುದು ಬಹಳ ಕಷ್ಟದ ಸಂಗತಿ. ಒಬ್ಬ ದೇವ ಸೇವಕರನ್ನು ಯಾವುದೇ ಕಾರಣವಿಲ್ಲದೆ ಅನೇಕರು ದ್ವೇಷಿಸುತ್ತಿದ್ದರಂತೆ. ಆದರೆ ಅವರು ತಮ್ಮನ್ನು ದ್ವೇಷಿಸಿದ ಪ್ರತಿಯೊಬ್ಬರಿಗೂ ಯಾವುದಾದರೂ ಒಂದು ಪ್ರೀತಿಯ ಉಡುಗೊರೆಯನ್ನು ಕೊಂಡು ಸಂತೋಷದಿಂದ ಅವರಿಗೆ ಕಳಿಸಿಕೊಡುತ್ತಿದ್ದರಂತೆ. ಇದನ್ನು ಕಂಡು ನಾವು ದ್ವೇಷಿಸಿದರೂ ಕೂಡ ಇವರು ನಮ್ಮ ಮೇಲೆ ಪ್ರೀತಿ ತೋರಿಸುತ್ತಿದ್ದಾರಲ್ಲ ಎಂದುಕೊಂಡು ದ್ವೇಷಿಸುತ್ತಿದ್ದವರೆಲ್ಲರೂ ಅವರ ಸ್ನೇಹಿತರಾಗಿ ಬಿಟ್ಟರು. ವಿಗಲ್ಸ್ವರ್ತ್ ಎಂಬ ಭಕ್ತನು, ನಾನು ಕ್ರಿಸ್ತನ ಸೇವೆಯನ್ನು ಮಾಡುವುದಕ್ಕೂ ಮತ್ತು ಆತ್ಮೀಕ ವರಗಳು ನನ್ನಲ್ಲಿ ಕಾರ್ಯ ನಿರ್ವಹಿಸುವುದಕ್ಕೂ ನನ್ನ ಹೆಂಡತಿಯೇ ಕಾರಣ ಎಂದು ಹೇಳಿದ್ದಾರೆ. ಅವರು ಇನ್ನೂ ರಕ್ಷಿಸಲ್ಪಡದ ದಿವಸಗಳಲ್ಲಿ ಅವರ ಹೆಂಡತಿ ಸಭೆಯ ಸಾಯಂಕಾಲದ ಆರಾಧನೆಗೆ ಹೋಗಿದ್ದರಂತೆ. ಇದರಿಂದ ಕೋಪಗೊಂಡ ವಿಗಲ್ಸ್ವರ್ತ್ ತಮ್ಮ ಹೆಂಡತಿಯನ್ನು ಮನೆಯಿಂದ ಹೊರಗೆ ಹಾಕಿ ಬಾಗಿಲನ್ನು ಮುಚ್ಚಿಬಿಟ್ಟರಂತೆ. ಅತ್ಯಂತ ಚಳಿಯಿಂದ ಮತ್ತು ಹಿಮ ಬೀಳುತ್ತಿದ್ದ ಆ ರಾತ್ರಿಯಲ್ಲಿ ಆ ಸಹೋದರಿ ಇಡೀ ರಾತ್ರಿ ಮನೆಯ ಹೊಸ್ತಿಲಿನಲ್ಲಿಯೇ ಕುಳಿತು ಚಳಿಯಿಂದ ನಡುಗುತ್ತಿದ್ದರಂತೆ. ಬೆಳಗ್ಗೆ ಅವರು ಬಾಗಿಲು ತೆರೆದಾಗ ಹೆಂಡತಿ ನಗೆಯಿಂದ ಮನೆಯೊಳಗಡೆ ಬಂದು ಸಂತೋಷದಿಂದ ಅವರಿಗೆ ಕಾಫಿ ಮಾಡಿಕೊಟ್ಟು ಬೆಳಗಿನ ಉಪಹಾರವನ್ನು ಸಿದ್ಧಪಡಿಸಿ ಬಡಿಸಲು ಪ್ರಾರಂಭ ಮಾಡಿದರು. ಗಂಡ ತನಗೆ ಮಾಡಿದ ಯಾವುದನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ಕೋಪಿಸಿಕೊಳ್ಳದೆ ಅವಳು ಪ್ರಸನ್ನ ಮುಖದಿಂದ ನನ್ನೊಂದಿಗೆ ಸಂತೋಷವಾಗಿ ಮಾತನಾಡಿ ನನ್ನ ಜೀವನವನ್ನೇ ಬದಲಾಯಿಸಿದಳು. ಅವಳು ಕ್ರಿಸ್ತನನ್ನು ಸಂಪೂರ್ಣವಾಗಿ ಪ್ರತಿಬಿಂಬಿಸುವವಳಾದುದರಿಂದಲೇ ನಾನು ಕ್ರಿಸ್ತನನ್ನು ನನ್ನ ರಕ್ಷಕನಾಗಿ ಸ್ವೀಕರಿಸಿದೆನು ಎಂದು ಅವಳಿಂದಲೇ ನಾನು ಶತ್ರುಗಳನ್ನು ಕೂಡ ಪ್ರೀತಿಸುವುದನ್ನು ಕಲಿತುಕೊಂಡೆನು ಎಂಬುದಾಗಿ ವಿಗಲ್ಸ್ವರ್ತ್ ಹೇಳಿದರು. ಹೌದು ಪ್ರಿಯರೇ, ನಿಮ್ಮ ಶತ್ರುಗಳನ್ನು ಕೂಡ ನೀವು ಪ್ರೀತಿಸಿರಿ, ಆಗ ಅವರು ನಿಮಗೆ ಮಿತ್ರರಾಗಿ ಬಿಡುತ್ತಾರೆ. ಹಾಗಾಗಿ ದೇವರು ನಿಮಗೆ ಸಹಾಯ ಮಾಡಿ ಎಲ್ಲರನ್ನು ಪ್ರೀತಿಸುವ ಹಾಗೆ ನಿಮ್ಮ ಜೊತೆಗಿದ್ದು ನಿಮ್ಮನ್ನು ನಡೆಸಲಿ. ಆಮೇನ್. ಗಾಡ್ ಬ್ಲೆಸ್ ಯು.